ಥಾಮಸ್ ಆಲ್ವಾ ಎಡಿಸನ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಾವು ಪ್ರತಿದಿನ ಬಳಸುವ ವಿದ್ಯುತ್ ಬಲ್ಬ್, ಫೋನೋಗ್ರಾಫ್, ಕೈನೆಟೋಸ್ಕೋಪ್ ಮೊದಲಾದವುಗಳನ್ನು ಜಗತ್ತಿಗೆ ಪರಿಚಯಿಸಿದ ಮಹಾಜ್ಞಾನಿ. ಆತ್ಮವಿಶ್ವಾಸವೇ ಗೆಲುವಿನ ಗುಟ್ಟು ಅನ್ನುವುದು ಅವರ ನಿಲುವಾಗಿತ್ತು. ಅದರಂತೆ ಅವರು ನಡೆದುಕೊಂಡರು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಘಟನೆಯನ್ನ ನಾವಿವತ್ತು ಹೇಳ್ತೀವಿ ಕೇಳಿ. ವರ್ಷಗಟ್ಟಲೆ ಶ್ರಮಿಸಿ ಬಲ್ಬ್ ಕಂಡು ಹಿಡಿದಿದ್ದ ಥಾಮಸ್ ಆಲ್ವಾ ಎಡಿಸನ್ ಅದನ್ನು ಹೋಲ್ಡರ್ಗೆ ಸಿಕ್ಕಿಸಿ ಬಲ್ಬ್ ಉರಿಯುತ್ತದೆಯೇ ಎಂದು ಪರೀಕ್ಷಿಸಬೇಕಾಗಿತ್ತು. ಆದರೆ ಹೋಲ್ಡರ್ ಇದ್ದಿದ್ದು ಮಹಡಿಯ ಮೇಲೆ. ಹೋಗಿ ಅದಕ್ಕೆ ಸಿಕ್ಕಿಸಿ ಬಾ ಎಂದು ತನ್ನ ಸಹಾಯಕನೊಬ್ಬನಿಗೆ ಹೇಳಿದರು. ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಥಾಮಸ್ ಆಲ್ವಾ ಎಡಿಸನ್ ಅವರು ವಹಿಸಿದ್ದ ಕೆಲಸ ನೋಡಿ ಆ ಹುಡುಗ ತುಂಬಾ ಗಾಬರಿಯಾಗಿದ್ದ. ಮೆಟ್ಟಿಲು ಹತ್ತುವುದರೊಳಗಾಗಿ ಅವನ ಕೈ ನಡುಗಿ ಆಗಷ್ಟೇ ಕಷ್ಟಪಟ್ಟು ತಯಾರಿಸಿದ ಬಲ್ಬ್ ಬಿದ್ದು ಹೊಡೆದು ಹೋಗಿತ್ತು. ಅದನ್ನು ಕಂಡ ಎಡಿಸನ್ ಅವರು ಸಿಟ್ಟಾಗಲಿಲ್ಲ. ಅದಕ್ಕೆ ಬದಲಾಗಿ ಮತ್ತೊಂದು ಬಲ್ಬ್ ತಯಾರಿಸಿದರು. ಅದಕ್ಕೆ ಪೂರ್ತಿ 24 ತಾಸು ಹಿಡಿಯಿತು. ಅವರ ಟೀಮಿನ ಅಷ್ಟೂ ಸಹಾಯಕರು ಅದಕ್ಕಾಗಿ ದುಡಿದಿದ್ದರು. ಎಲ್ಲ ಆದ ಮೇಲೆ ಮತ್ತೆ ಅದೇ ಹುಡುಗನನ್ನು ಕರೆದು ಈ ಸಲವೂ ನೀನೇ ಈ ಬಲ್ಬ್ ಸಿಕ್ಕಿಸಿ ಬಾ ಎಂದರು. ಉಳಿದ ಸಹಾಯಕರು ಇರಿಸುಮುರುಸಿಗೆ ಒಳಗಾಗಿದ್ದರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.